ಒಂದು ಘಟನಾ ನಡೀತು ಪಂಜಾಬದೊಳಗೆ. ಇದನ್ನೊಮ್ಮೆ ನಾನು ಕೇಳಿದ್ದೆ. ಇದನ್ನು ಕೇಳಿದ ಘಟನೆ ಹೇಳ್ತೇನೆ ನಿಮಗೆ. ಒಬ್ಬರು ಜ್ಞಾನಿಗಳು, ಒಬ್ಬರು ತಿಳಿದವರು ಈ ಘಟನೆಯನ್ನು ಹೇಳಿದ್ರು. ಪಂಜಾಬದೊಳಗೆ ಒಂದು ಘಟನೆ ನಡೀತಂತೆ. ಏನು ನಡೀತು ಅಂದ್ರೆ, ಒಂದು ಹುಡುಗಿಗೆ ಒಂದು ಊರಿಗೆ ಮದುವೆ ಮಾಡಿ ಕೊಟ್ರು. ಮದುವೆ ಮಾಡಿ ಕೊಟ್ಟ ಮೇಲೆ 1 ವರ್ಷ ತುಂಬೋದ್ರೊಳಗೆ ಒಂದು ಮಗು ಆಯ್ತು. ಅವರು ಗಂಡನ ಮನೆಯವರು ತವ್ರ ಮನೆಗೆ ಈ ಹೆಣ್ಮಗಳು ಹೆರಿಗೆಗಂತ ಬಂದು ಗಂಡನ ಮನೆಯವ್ರು ಹೇಳಿ ಕಳಿಸಿದ್ರಕ್ಕೆ. ಏನು ಅಂದ್ರೆ, ನೀ ಗಂಡು ಹಡ್ಕೊಂಡ ಬರ್ಬೇಕು ನಮ್ಮ ಮನೆಗೆ. ಆಕೆ ಹೆರಿಗೆಗೆ ಹೋದ್ಲು, ಮಗು ಆಯ್ತು. ಗಂಡಾಗ್ಲಿಲ್ಲ, ಹೆಣ್ಣು ಮಗು ಆಯ್ತು. ಮತ್ತೆ 2 ವರ್ಷದೊಳಗೆ ಮತ್ತೆ ಹೆಣ್ಮಗಳ ಗರ್ಭಿಣಿ ಆದ್ಲು. ಗಂಡನ ಮನ್ಯಾಗ ಹೇಳಿ ಕಳಿಸಿದ್ರು, ಈಗ ಮೊದಲನೇದು ಹೆಣ್ಣಾದ್ರೆ ಆಗಲಕ್ಕ, ಈ ಸಲ ಮಾತ್ರ ಹೆಣ್ಣಾಗುವಂಗಿಲ್ಲ, ಗಂಡು ಹಡ್ಕೊಂಡ ಬರ್ಬೇಕು. ಏನ ಅಕ್ಕಿ ಕೈಯಾಗ ಐತೆ ಫ್ಯಾಕ್ಟ್ರಿ? ಏನು ಮ್ಯಾಲಿಂದ ಹಾಕೋದ್ ಕೂಡ್ಲೆ ಬರಾಕ? ದೇವನ ಕೈಯಾಗ ಐತದ. ನೀ ಗಂಡು ಹಡ್ಕೊಂಡ ಬರ್ಬೇಕಂತ ಹೋದ್ಲು. ಹೆರಿಗಾತು, ಮಗು ಆತು, ಮತ್ತ ಹೆಣ್ಣಾತು. ಮತ್ತೊಂದೆರಡು ವರ್ಷ ಆದ್ಮೇಲೆ ಮತ್ತೆ ಗರ್ಭ ಧರಿಸದ್ಲ ಹೆಣ್ಮಗಳು. ಅವ್ರ ಮನ್ಯಾಗ ಹೇಳಿ ಕಳಿಸಿದ್ರು, ಈ ಸಲ ನೀ ತವ್ರ ಮನೆಗೆ ಹೆರಿಗೆಗೆ ಹೋಗ್ತೀಯಲ್ಲ, ಈ ಸಲ ಗಂಡಾತು ಕೂಸ ನೀನಿಬ್ರು ಕೂಡಿ ಬರ್ಬೇಕು. ಅಕಸ್ಮಾತ್ ಹೆಣ್ಣಾದ್ರೆ ಇಲ್ಲ ಕೂಸು ಬರ್ಬೇಕು, ಇಲ್ಲ ನೀ ಬರ್ಬೇಕು, ಇಬ್ಬರದಾಗ ಒಬ್ಬರ ನಮ್ಮ ಮನೆಗೆ ಬರ್ಬೇಕು. ಹೋದ್ಲ ಹೆಣ್ಮಗಳು, ಹೆರಿಗಾತು, ಮತ್ತ ಹೆಣ್ಣಾತು. ಹೆಣ್ಣಾದ ಕೂಡಲೇ ಗಂಡನ ಮನೆಗೆ ಸುದ್ದಿ ಸಹಿತ ಮುಟ್ಟಿಸ್ಲಿಲ್ಲ. ಆ ಹೆಣ್ಮಗಳ ದಿವಸ ಮಗು ಹುಟ್ಟಿಂದ ಅಳಾಕ್ ಶುರು ಮಾಡ. ಮನ್ಯಾಗ ಎಲ್ಲರೂ ಅಳದ ಏನು ಮಾಡಬೇಕು? ಕೊನೆಗೆ 3 ದಿವಸ ಆಯ್ತು, ಗಂಡನ ಮನೆಗೆ ಸುದ್ದಿ ಸಹಿತ ಕಳಿಸ್ಲಿಲ್ಲ. ಆ ತಾಯಿ ಪ್ರತಿನಿತ್ಯ ಕಣ್ಣೀರ ಮಾತ್ರ ಕೂಳ ಅನ್ನೋದ ಇರಲಿಲ್ಲಕ್ಕೆ. ಅತ್ತು ಇಷ್ಟು ಜೀವ ಗಟ್ಟಿ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ಲು. ಡಿಸೆಂಬರ್ದೊಳಗೆ ನೀವು ಪಂಜಾಬ್ದೊಳಗೆ ಭಯಂಕರ ಚಳಿ ಇರ್ತೈತಿ. ನಮ್ಮಲ್ಲಿ ಏನು ಇರುವುದಿಲ್ಲ. ಆ ಕಡೆ ಎಲ್ಲ ಸ್ನೋಫಾಲ್ ಆಗ್ತಿರ್ತೈತಿ, ಬರ್ಫ್ ಬೀಳ್ತಿರ್ತೈತಿ ಬಾರ್ಡರ್ಗಳಲ್ಲೆಲ್ಲ. ಆಕೆ ಒಂದು ನಿರ್ಣಯ ಮಾಡಿದ್ದು. ಒಂದು ಡಿಸೆಂಬರ್ ಕೊರೆವಂತ ಅತಿ ಚಳಿಯಾದ ರಾತ್ರಿ, ಯಾರೂ ಇರಲಿಲ್ಲ. ತಾಯಿ ಗಟ್ಟಿ ಮನಸ್ಸು ಮಾಡಿ ತನ್ನ 3 ದಿವಸದ ಹೆಣ್ಣು ಮಗುವನ್ನ ಅಂಗಳದೊಳಗೆ ಹಾಕದು. ಮಗು ಸುಮ್ಮನೆ ಅಲ್ಲೇ ಪ್ರಾಣ ಬಿಡಲಕ್ಕಂತ ಕೊರೆವ ಚಳಿಯೊಳಗೆ ಹಾಕಿ ಸುಮ್ಮನೆ ದೂರ ಮೂಲ್ಯಾಗ ನಿಂತು ಅಳ್ತಿದ್ಲು ತಾಯಿ. ರಾತ್ರಿ 10, 10:30, 11ಕ್ಕೆ ಹಾಕಿದ್ದು. ಬೆಳಿಗ್ಗೆ 4:30, 5 ಗಂಟೆವರೆಗೂ ಕೊರೆಯುವ ಚಳಿಯೊಳಗೆ ಮಗು ಹೆಂಗಾಗಿತ್ತು ಅಂದ್ರೆ, ತಾಯಿ 5 ಗಂಟೆ ಸುಮಾರು ಹೋಗಿ ನೋಡ್ತಾಳ, ಮಗು ಪೂರ ಹೆಬ್ಬಟ್ಟಿನಿಂದ ಹಳ್ಳೆತ್ತಿವರೆಗೆ ನೀಲಿ ಕಲರ್ ಆಗಿತ್ತ. ಆಕಿಗೇನು ಕೂಸು ಸತ್ತೈತಿ ಅಂತ ಬಹಳ ದುಃಖ ಆಗಿ ಆ ಕೂಸಿನ ಓಡ್ ಹೋಗಿ ಎದಿಗೆ ಹಚ್ಕೊಂತಾಳ ತಾಯಿ. ಆದ್ರ ಆಶ್ಚರ್ಯ ಏನಾಗಿತ್ತು ಅಂದ್ರ, ಮಗುವಿನ ಮೈಬಣ್ಣ ನೀಲಿಯಾಗಿತ್ತು. ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರೆ, 3 ದಿವಸದ ಮಗುವಿನ ಎದೆಯ ಬಡಿತ ತಾಯಿ ಎದೆಯ ಬಡಿತಕ್ಕೆ ಗೊತ್ತಾಗಿತ್ತು, ಮಗು ಇನ್ನೂ ಜೀವಂತಿತ್ತದು. ಅಷ್ಟು ಕೊರೆವ ಚಳಿಯೊಳಗೂ ಸರಿ. ಅವಾಗ ತಾಯಿ ಅಂತಾಳ, ಇಷ್ಟು ಕೊರೆವ ಚಳಿಯೊಳಗೆ ನನ್ನ 3 ದಿವಸದ ಮಗುವಿಗೆ ನಾನು ಹಾಕೇನಿಲ್ಲ. ಸಾವಿನೊಂದಿಗೆ ಹೋರಾಡಿ 3 ದಿವಸದ ಮಗು ಗೆದ್ದು ಬಂದೈತಿ. ಸಾವು ಜೀವನದ ಅಂತಿಮ ಸತ್ಯ. ದೊಡ್ಡವರ ನಮಗೆ ಸ್ವೆಟರ್ ಹಾಕೊಳ್ಳಿಲ್ಲ ಅಂದ್ರೆ ಹಂಗ ಹೋಗೇ ಬಿಟ್ಟಿರ್ತೀವಿ. ಮತ್ತೆ ಈ ಕಡೆ ಮನೆಗೆ ಸಹಿತ ಬರೋದಿಲ್ಲ. ಅಲ್ಲೇ ಹೋಗಿದ್ರಿ, ವಾಕಿಂಗ್ ಹೋದಲ್ಲೇ ಹೋಗಿಬಿಟ್ರು, ಸಮೀಪ ಆತಂತ ಮುಗಿಸ್ಬಿಟ್ಟಿವೆ. 3 ದಿವಸದ ಮಗು ಕೊರೆವ ಚಳಿಯೊಳಗ ಇನ್ನೂ ಜೀವಂತಿತ್ತು. ತಾಯಿಯ ಮಗುವಿನ ಎದೆಯ ಎದೆ ಬಡಿತ ಗೊತ್ತಾದಾಗ ತಾಯಿ ಅಂತಾಳ, ಈ 3 ದಿವಸದ ಮಗು ಇನ್ನೂ ಬದುಕೈತಿ ಅಂದ ಮೇಲೆ, 3 ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬದುಕಿದೆ ಅಂದ ಮೇಲೆ, ಮೈ 3 days ಡಾಟರ್, ಶಿ ಹ್ಯಾಸ್ ಫಾಟ್ ಫಾರ್ ಹರ್ ಲೈಫ್. ನನ್ನ 3 ದಿವಸದ ಮಗು ತನ್ನ ಜೀವನಕ್ಕಾಗಿ ಸಾವಿನೊಂದಿಗೆ ಹೋರಾಡದ ಮೇಲೆ, ನನ್ನ 3 ದಿವಸದ ಮಗುವಿಗೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು, ಈಕಿ ಸಲುವಾಗಿ, ಜೀವನದ ಸಲುವಾಗಿ ಐ ವಿಲ್ ಫೈಟ್, ನಾನು ಬದುಕ್ತೇನೆ, ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಅಂತ ಮಗುವನ್ನು ಉಳಿಸ್ಕೊಂಡ್ಲಕ್ಕೆ ಕಲೆ. 3 ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬಂತು. ನಮ್ಮ ಹೊರಗೆ ಹೊಂಟ್ರ ಬೆಕ್ಕ ಅಡ್ಡು ಬಂತ್ರಿ ಅಂತ.
3 ದಿವಸದ ಮಗುವಿನಲ್ಲಿ ಎಂಥ ಧೈರ್ಯ ನೋಡಿ. ನಮ್ಮ ಹಂಗಾಗೋದಿಲ್ಲ. ಹೊರಗೆ ಹೊಂಟತಂದ್ರೆ ಬೆಕ್ಕಡ್ಡು ಬಂತು. ಯಾಕ್ರಿ ಕೆಲಸ ಆಗೋದಿಲ್ರಿ ನಮ್ಮ ಎಲ್ಲ? ಯಾಕೆ ಬೆಕ್ಕಡ್ಡು ಬಂದೈತಿ? ಅಲ್ಲ, ಬೆಕ್ಕ ಅಡ್ಡು ಬಂದ್ರೆ ಏನು ಸಮಸ್ಯೆ ನಿನಗೆ? ಬೆಕ್ಕ ಅಡ್ಡು ಬಂದ್ರೆ ಕೆಲಸ ಆಗೋದಿಲ್ರಿ. ಅದು ಬೆಕ್ಕ ಅಂತಿರ್ತೈತಿ, ನಾ ಅಡ್ಡು ಬಂದ್ರೆ ನಿನಗೆ ಕೆಲಸ ಆಗೋದಲ್ಲ, ನೀ ಅಡ್ಡು ಬಂದ್ರೆ ನನಗೆ ಇವತ್ತು ಹಾಲ ಸಿಗೋದಿಲ್ಲ ಯಾರ ಮನೆಗೂ ಅಂತ ಅಂತಿರ್ತೈತಿ. ಏನು ಮನುಷ್ಯನ ಮನೋಭಾವ! ಒಂದು ಸಣ್ಣ ಕೂಸಿನೊಳಗೆ ಎಂಥ ಛಲ. ನಮ್ಮಲ್ಲಿ ಬರೇ ನೆಪಗಳಷ್ಟೆ. ಏನು ಹೊರಗೆ ಹೊಂಟಿದ್ದ? ಯಾಕ್ರಿ ಎಲ್ಲಿಗೆ ಹೊಂಟಿದ್ರೆ? 7:30 ಎಲ್ಲಿಗೆ ಹೊಂಟಂತ ಕೇಳಿದೆವು. ಹೊರಗೆ ಹೊಂಟು ಮನೆಗೆ ಒಳಗೆ. ಅಲ್ಲ, ನೀವು ಊರಿಗೆ ಹೊಂಟಿಯಲ್ಲ, ಇವಾಗ ಕೇಳ್ದ ಮನ್ಯಾಗ ಹೊಂಟಿ. ಮತ್ತು ಅವ್ ಕಂಡಕ್ಟರ್ ಏನು ಎಲ್ಲಿಗೆ ಹೊಂಟಿ ಅಂತ ಕೇಳಂಗಿಲ್ಲ. ತ್ರಿಕಾಲ ಜ್ಞಾನಿ ಹಂಗ ಟಿಕೆಟ್ ಕೊಡ್ತಾನೆ, ಏನು ಅಲ್ಲಿ ಇಳಿತೀನಿ? ಕೇಳೋರಲ್ಲ ಅಲ್ಲಿ. ಏನು 3 ದಿವಸದ ಮಗುವಿನಲ್ಲಿ ಎಂಥ ಅದ್ಭುತ ಶಕ್ತಿ ಇತ್ತು. ಮನುಷ್ಯ ಇದನ್ನು ನೋಡಿ ಕಲಿಬೇಕಷ್ಟೇ. ಆತ್ಮವಿಜ್ಞಾನ ಇದೊಂದು.